ಜಿಲ್ಲೆಯ ಪ್ರತಿಷ್ಠಿತ ಕ್ಷೇತ್ರಗಳ ಪೈಕಿ ಹುಕ್ಕೇರಿ ಕೂಡ ಒಂದು. ಇಲ್ಲಿ ಪಕ್ಷಕ್ಕಿಂತ ವೈಯಕ್ತಿಕ ವರ್ಚಸ್ಸು ಹೆಚ್ಚು ಕೆಲಸ ಮಾಡುತ್ತೆ. ಕಳೆದ ಬಾರಿಗೆ ಹೋಲಿಸಿದ್ರೆ ಈ ಬಾರಿಯ ಲೆಕ್ಕಾಚಾರಗಳೇನು ಭಿನ್ನವಾಗಿಲ್ಲ. ಕೈ ಕಮಾಲ್ ಮಾಡ್ತಿಲ್ಲ. ಜೆಡಿಎಸ್ ಕೂಡ ಗೆಲ್ಲೋದು ಕಷ್ಟ. ಇಂಥದ್ರಲ್ಲಿ ಕತ್ತಿಯ ಭದ್ರಕೋಟೆಯಲ್ಲಿ ಬೇರೆಯವರು ಗೆಲುವು ಸಾಧಿಸೋದು ಅಷ್ಟು ಸುಲಭವಲ್ಲ. ಕತ್ತಿ ಭದ್ರಕೋಟೆ ಬೇರಿಸೋರು ಯಾರು? ಕಾಂಗ್ರೆಸ್ಗೂ ಇಲ್ಲಿ ನೆಲೆಯಿಲ್ಲ. ಎಂಬತ್ತು ದಶಕದ ಮೊದಲು ಕಾಂಗ್ರೆಸ್ನ ಹಿಡಿತದಲ್ಲಿದ್ದ ಹುಕ್ಕೇರಿ ವಿಧಾನಸಭಾ ಕ್ಷೇತ್ರ ಬಳಿಕ ಜನತಾ ಪಕ್ಷದ ತೆಕ್ಕೆಗೆ ಬಿದ್ದಿತ್ತು. ಜನತಾ ಪರಿವಾರದಿಂದ ಬಂದಿರುವ ಕತ್ತಿ ಕುಟುಂಬವು ಕ್ಷೇತ್ರದಲ್ಲಿ ಮೇಲುಗೈ ಸಾಧಿಸಿದೆ. ಇಲ್ಲಿ ಪಕ್ಷಕ್ಕಿಂತಲೂ 6 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಸಚಿವ ಕತ್ತಿಯವರ ವೈಯಕ್ತಿಕ ವರ್ಚಸ್ಸೇ ಮುಖ್ಯವಾಗಿದೆ. ಕಾಂಗ್ರೆಸ್ ಹಿಡಿತದಲ್ಲಿದ್ದ ಕ್ಷೇತ್ರದಲ್ಲಿ 1983ರ ಚುನಾವಣೆಯಲ್ಲಿ ಎಬಿ ದೇಸಾಯಿ ಅವರು ಕೇವಲ 821 ಮತಗಳ ಅಂತರದಿಂದ ಗೆದ್ದಿದ್ದೇ ಕೊನೆ. ಇವರ ನಂತರ ಚುನಾವಣೆಯಲ್ಲಿ ಮತದಾರರು ಕಾಂಗ್ರೆಸ್ಗೆ ಅಧಿಕಾರವನ್ನ ನೀಡಲೇ ಇಲ್ಲ. ಜನತಾ ಪರಿವಾರ ಹಾಗೂ ಬಿಜೆಪಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ದಾರೆ. ಸಾವಿರದ 1985ರಲ್ಲಿ ನಡೆದ ಉಪಚುನಾವಣೆಯಲ್ಲಿ ಉಮೇಶ್ ಕತ್ತಿ ವಿಧಾನಸೌಧದ ಮೆಟ್ಟಿಲೇರಿದ್ರು. 22,168 ಮತಗಳ ಅಂತರದಿಂದ ಕಾಂಗ್ರೆಸ್ನ ಎಸ್ ಮಹಾಜನಶೆಟ್ಟಿ ಅವರನ್ನ ಸೋಲಿಸುವ ಮೂಲಕ ಉಮೇಶ್ ಕತ್ತಿ ವಿಜಯ ಯಾತ್ರೆಯನ್ನ ಆರಂಭಿಸಿದ್ರು. ಹಂಗೆ ಮೇನ್ ಯಾವ ಕೆಲಸಗಳು ಪೆಂಡಿಂಗ್ ಉಳಿದಿಲ್ರಿ. ಮೇನ್ ಕೆಲಸ ಮುಗಿದವು, ರಸ್ತೆ ಮುಗಿದವು, ಅಭಿವೃದ್ಧಿ ಕೆಲಸ ಆಗಿದಾವಲ್ರಿ. ಪ್ರತಿಯೊಂದು ಊರಾಗ ರಸ್ತೆ ಆಗಿದಾವ್ರಿ. ಪ್ರತಿಯೊಂದು ಊರಾಗ ಕುಡಿ ನೀರಿನ ವ್ಯವಸ್ಥೆ ಮಾಡಿದೀವಿ ನಾವು. ಬ್ಯಾರೇಜ್ಗಳಂತೂ ಸ್ಯಾಂಕ್ಷನ್ ಆಗೈತಿ. ಸಂಗಮ್ ಬ್ಯಾರೇಜ್ 45 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗೈತಿ. ಟೆಂಡರು ಆಗೈತಿ. ಈಗ ಈ ಟೆಂಡರ್ ನಾವು ಚಾಲೂ ಮಾಡೋದು ಅಷ್ಟೊಳಗೆ ಎಲೆಕ್ಷನ್ ಅನೌನ್ಸ್ ಆಗೋದ್ರಿಂದ ನಾವು ಮುಂದೆ ಮಾಡೋದು ಮಾಡಿದೀವಿ. ನಾವು 25-30 ವರ್ಷ ಆಗಬಾರ್ದಷ್ಟು 5 ವರ್ಷನೇ ಕೆಲಸ ಆಗಿದಾವೆ ಕೇರಿಕೆ. 1989ರಲ್ಲಿ ಚುನಾವಣೆಯಲ್ಲಿ ಜನತಾದಳದಿಂದ ಸ್ಪರ್ಧಿಸಿ ಗೆಲುವು. 1994ರ ಚುನಾವಣೆಯಲ್ಲಿ ಉಮೇಶ್ ಕತ್ತಿ ಗೆಲುವು. 1999ರಲ್ಲಿ ಸಂಯುಕ್ತ ಜನತಾದಳದಿಂದ ಸ್ಪರ್ಧಿಸಿ ಗೆಲುವು. 2004ರ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಸೋಲು. 2004ರ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ಕತ್ತಿ ಅವರನ್ನ ಕೇವಲ 820 ಮತಗಳಿಂದ ಗೆಲುವು ಸಾಧಿಸಿದ್ರು. 2008ರ ಚುನಾವಣೆ ವೇಳೆಗೆ ಕ್ಷೇತ್ರ ಮರುವಿಂಗಡಣೆಗೊಂಡಿತ್ತು. ಪ್ರತ್ಯೇಕ ಕ್ಷೇತ್ರವಾಗಿದ್ದ ಸಂಕೇಶ್ವರ ಹುಕ್ಕೇರಿ ಕ್ಷೇತ್ರದಲ್ಲಿ ವಿಲೀನಗೊಂಡಿತ್ತು. ಆಗ ನಡೆದ ಚುನಾವಣೆಯಲ್ಲಿ ಜಾತ್ಯತೀತ ಜನತಾದಳದಿಂದ ಸ್ಪರ್ಧಿಸಿದ ಉಮೇಶ್ ಕತ್ತಿ ಮತ್ತೆ ಗೆಲುವಿನ ನಗೆ ಬೀರಿದ್ರು. 2008ರ ಚುನಾವಣೆಯಲ್ಲಿ ಉಮೇಶ್ ಕತ್ತಿ 63,328 ಮತಗಳನ್ನ ಪಡೆದ್ರು. ಎಬಿ ಪಾಟೀಲ್ 45,692 ಮತಗಳನ್ನ ಪಡೆದ್ರು. ಈ ಮೂಲಕ 17,636 ಮತಗಳ ಅಂತರದಿಂದ ಗೆಲುವಿನ ನಗೆ ಬೀರಿದ್ರು. ಬಿಜೆಪಿಯ ಶಶಿಕಾಂತ್ ನಾಯಕ್ 3ನೇ ಸ್ಥಾನಕ್ಕೆ ತೃಪ್ತಿಪಟ್ಟರು. 2008ರಲ್ಲಿ ಜಾತ್ಯತೀತ ಜನತಾದಳದಿಂದ ಆಯ್ಕೆಯಾಗಿದ್ದ ಕತ್ತಿ ಆಪರೇಷನ್ ಕಮಲದ ಬಲೆಗೆ ಬಿದ್ದು ಬಳಿಕ ನಡೆದ ಉಪಚುನಾವಣೆಯಲ್ಲೂ ಭಾರೀ ಅಂತರದ ಗೆಲುವನ್ನ ದಾಖಲಿಸಿದ್ರು. ತಮ್ಮ ಪ್ರತಿಸ್ಪರ್ಧಿ ಜಯಪ್ರಕಾಶ ನಲವಡ್ಡೆ ವಿರುದ್ಧ 67,663 ಮತಗಳನ್ನ ಪಡೆದು ವಿಜಯ ಕಹಳೆ ಮೊಳಗಿಸಿದ್ರು. ಒಟ್ಟು ಮತದಾರರು 1,68,121. ಪುರುಷ ಮತದಾರರು 85,640. ಮಹಿಳಾ ಮತದಾರರು 82,572. ಈ ಬಾರಿ ಕಾಂಗ್ರೆಸ್ನಿಂದ ರವಿ ಕರಾಳೆ, ಜೆಡಿಎಸ್ನಿಂದ ಬಸವರಾಜ್ ಮಟ್ಟಗಾರ್ ಉಮೇಶ್ ಕತ್ತಿ ವಿರುದ್ಧ ಸ್ಪರ್ಧಿಸಲು ಅಖಾಡ ಪ್ರವೇಶ ಮಾಡಿದ್ದಾರೆ. ಈ ಬಾರಿ ಕೆಜೆಪಿಯಿಂದ ಶಶಿಕಾಂತ್ ನಾಯಕ್ ಕಣಕ್ಕಿಳಿಸುವ ಪ್ರಯತ್ನ ನಡೆದಿತ್ತು. ಆದರೂ ಕೊನೆ ಗಳಿಗೆಯಲ್ಲಿ ಅದು ವಿಫಲವಾಯಿತು.
ಜಾತಿವಾರು ನೋಡಿದಾಗ ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಲಿಂಗಾಯತರಿದ್ದಾರೆ. ಇಲ್ಲಿ 50,500 ಲಿಂಗಾಯತ ಮತದಾರರಿದ್ದಾರೆ. ಎರಡನೆಯದಾಗಿ 45,000 ಮುಸ್ಲಿಂ ಮತದಾರರಿದ್ದಾರೆ. ಇನ್ನು ಮೂರನೆಯವರು ಮರಾಠಿಗರು ಹಾಗೂ ದಲಿತರು ಸುಮಾರು 40,000. ಮಿಕ್ಕಂತೆ ಇತರ ಜಾತಿಯ ಮತದಾರರಿದ್ದಾರೆ. ಈ ಬಾರಿ ಹುಕ್ಕೇರಿ ವಿಧಾನಸಭಾ ಕ್ಷೇತ್ರದ ಕದನ ಕುತೂಹಲ ಕೆರಳಿಸಿದೆ. ಕತ್ತಿ ತಮ್ಮ ಗೆಲುವಿನ ಅಭಿಯಾನವನ್ನ ಮುಂದುವರಿಸ್ತಾರಾ? ಇಲ್ಲ ಅವರು 7ನೇ ಬಾರಿ ಗೆಲ್ಲೋದಕ್ಕೆ ಇತರ ಪಕ್ಷಗಳು ಬ್ರೇಕ್ ಹಾಕ್ತಾವಾ ಅನ್ನೋದನ್ನ ಮತದಾರರು ಈ ಬಾರಿ ಯಾರಿಗೆ ಮಣೆ ಹಾಕ್ತಾರೆ ಅನ್ನೋದಕ್ಕೆ ಕೆಲವೇ ದಿನಗಳಲ್ಲಿ ಉತ್ತರ ಸಿಗಲಿದೆ. ಹುಕ್ಕೇರಿಯಲ್ಲಿ ಇದುವರೆಗೆ ಆಗಿರುವ ಕೆಲಸಗಳೇನು? ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳೋರ ಕ್ಷೇತ್ರ ಅಭಿವೃದ್ಧಿಯಾಗಿದೆಯಾ ಅನ್ನೋದನ್ನ ಅಲ್ಲಿನ ಮತದಾರರಿಂದಲೇ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಒಂದು ಬ್ರೇಕ್.